ನಮಸ್ಕಾರ ಎಲ್ರಿಗೂ. ನಾನು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಆದ ಎಲ್ಲರೂ ವರ್ಷಕ್ಕೊಂದು ಸರಿ ಕಬ್ಬಾಳಮ್ಮ ದೇವಿ ದರ್ಶನಕ್ಕೆ ಹೋಗ್ತಾ ಇರ್ತೀರಿ. ಅದೇ ಥರ ಈ ವರ್ಷನೂ ಕಬ್ಬಾಳಮ್ಮ ದೇವಿ ದರ್ಶನಕ್ಕೆ ನಾವು ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಅಣ್ಣಂದರು, ನಮ್ಮ ಸ್ನೇಹಿತರು ಎಲ್ಲರೂ ಈ ಸರಿನೂ ಹೋಗ್ತಾಯಿದ್ದೀವಿ. ನೋಡಿ, ಹೋಗ್ತಾ ಇರೋದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಕಬ್ಬಾಳಮ್ಮನ ದೇವಿ ದರ್ಶನ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಬಸ್ಗೆ ಹತ್ತಿ ಎಲ್ಲ ಕುತ್ಕೊಂಡ್ರಿ. ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ಬಿಡ್ತಾಯಿದ್ದೀರಿ. ಎಲ್ಲರೂ ನೋಡಿ ಕುತ್ಕೊಂಡಿದ್ದೀರಿ. ಬಸ್ ಸ್ಟಾರ್ಟ್ ಆಯಿತು, ಹೋಯ್ತು ನೋಡಿ. ಆಮೇಲೆ ವಾಸು ಹೋಟೆಲ್ ಅಂತ ಕನಕಪುರದಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ನಿಲ್ಲಿಸಿದ್ರಿ. ಎಲ್ಲ ಟಿಫನ್ ಮಾಡ್ಕೊಂಡ್ರಿ, ಎಲ್ಲರೂ ಟೀ ಕಾಫಿ ಕುತ್ಕೊಂಡ್ರು. ಹಂಗೆ ಹೊರಗಡೆ ಬಂದು ನೋಡಿದ್ರೆ ಪೊಲೀಸವರೆಲ್ಲ ನಿಂತಿದ್ರು. ಏನಪ್ಪ ಇದು ಅಂತ ಅಲ್ಲಿ ಪಕ್ಕದಲ್ಲಿರೋರನ್ನ ಕೇಳಿದ್ರೆ, ಇವತ್ತು CM ಬರ್ತಾಯಿದ್ದಾರೆ, ಹೊಸ CM ಕನಕಪುರಕ್ಕೆ ಅಂತಂದರು. ಮತ್ತು ಅಲ್ಲಿಂದ ಬಂದಿದ್ದೀವಿ ನಾವು ರೂಮ್ ಮತ್ತು ಪಾರ್ಟಿಯಲ್ಲೂ ಮಾಡಿದ್ರಿ. ನೋಡಿ, ನಮ್ಮ ಪಾರ್ಟಿಯಲ್ಲಿ ಈ ಥರ ಇತ್ತು. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ 6,500 ಕೊಟ್ಟಿದ್ದೀರಿ ಇದಕ್ಕೆ. ಇಲ್ಲಿ ಅಡುಗೆ ಮಾಡೋ ಜಾಗ ಪಕ್ಕದಲ್ಲಿ ಯಾರೋ ಮಾಡ್ತಾಯಿದ್ರು ನೋಡಿ. ಇದೇ ಹಾಲು, ಊಟ ಮಾಡೋ ಜಾಗ ಇಲ್ಲೇ ಊಟ ಮಾಡೋದು. ಹೊರಗಡೆ ಬಂದರೆ ಇಲ್ಲಿ ನೋಡಿ ಎಲ್ಲ ಹೊರಗಡೆ. ಈ ಪಾರ್ಟಿ ಹಾಲ್ ಹೆಸರು ತಿಬ್ಬಾದೇವಿ ಪಾರ್ಟಿ ಹಾಲ್ ಅಂತ. ಹೋಗಿ ಚೆನ್ನಾಗಿ ಕೊಡ್ತಾರೆ. ಅಲ್ಲಿ ರೇಟ್ ಎಲ್ಲ ಕಡಿಮೆ ಮಾಡ್ತಾರೆ, ಪರವಾಗಿಲ್ಲ. ನೋಡಿ, ಇಲ್ಲಿ ಪಾರ್ಕಿಂಗು. ನೀವು ಕಾರಲ್ಲಿ ಹೋದರೆ ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೋದು. ಅಲ್ಲಿಂದ ನಾವು ಸೀದಾ ದೇವ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ದೀರಿ. ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ ನೋಡಿ. ಕುರಿ ಹಿಡ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮವರು. ನಮ್ಮ ಅಣ್ಣಂದರೆಲ್ಲ ಬರ್ತಾಯಿದ್ದಾರೆ. ನಾವು ಎಲ್ಲ ಹೋಗ್ತಾಯಿದ್ದೀವಿ ನೋಡಿ. ದೇವಸ್ಥಾನ ದರ್ಶನಕ್ಕೆ ಹೋಗ್ತಾಯಿದ್ದೀರಿ. ಬನ್ನಿ ನಮ್ಮ ಜೊತೆ ನೀವು ದರ್ಶನ ಮಾಡಿರಂತೆ, ದೇವಿ ದರ್ಶನ ಪಡ್ಕೊಂಡಿರಂತೆ ಎಲ್ಲರೂ. ನೋಡಿ, ವಿಡಿಯೋ ಫುಲ್ಲು ನೋಡಿ. ಕಬ್ಬಾಳಮ್ಮ ತಾಯಿ ನಿಮಗೂ ಕಾಣಿಸುತ್ತಾಳೆ. ಇಲ್ಲಿ ಬಂದರೆ ಇಲ್ಲಿ ಪೊಲೀಸ್ ಜೀಪು ಎಲ್ಲ ಪ್ರೊಟೆಕ್ಷನ್ ಮಾಡ್ತಾಯಿದ್ರು. ಏನು ಅಂತ ನೋಡಿದ್ರೆ ಇಲ್ಲಿನೂ ಅಷ್ಟೇ ಹೊಸ CM ಅವರು ಇಲ್ಲಿಗೆ ದರ್ಶನಕ್ಕೆ ಬರ್ತಾರಂತೆ. ನಾವು ಹೋಗಿದ್ದ ದಿವಸನೇ ಅವರು ಬರ್ತಾಯಿದ್ರು. ಅದಕ್ಕೆ ಸ್ವಲ್ಪ ಪೊಲೀಸರು ಎಲ್ಲ ಜಾಸ್ತಿ ಜನ ಇದ್ದರು. ನೋಡಿ, ದೇವಸ್ಥಾನ ಮುಂದೆ ಕಾಣಿಸ್ತಿರೋದೇ ಅಲ್ಲಿ ಕಬ್ಬಾಳಮ್ಮ ಮೇಲೆ ಬೆಟ್ಟದ ಮೇಲೆ ಇದ್ದಾರೆ. 7 ಸುತ್ತಿನ ಕೋಟೆ ಅಂತೆ ಅದು. ಬೆಟ್ಟ ಹತ್ತಿ ಹೋಗಿ ದೇವ್ರನ್ನ ದರ್ಶನ ಮಾಡೋರು ಅಲ್ಲಿ ಇದ್ದಾರೆ. ಸುಮಾರು ಜನ ಬೆಟ್ಟ ಹತ್ತಾರೆ. ನಾವು ಹೋಗಿದ್ದು ಲೇಟಾಗಿತ್ತು, ಅದಕ್ಕೆ ನಾವು ಕೆಳಗಡೆ ದೇವಸ್ಥಾನಕ್ಕೆ ನೋಡಿ ಎಲ್ಲ ಹೂವು ಹಣ್ಣು ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲ ದೇವ್ರಿಗೆ ಪೂಜೆಗೆ. ಹಂಗೆ RCB ಗೆದ್ದಿರೋದಕ್ಕೆ RCB ಫ್ಯಾನ್ಸ್ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಕೊಟ್ಟು ಬರ್ತಾಯಿದ್ರು. ಮಾತಾಡಿಸ್ದೆ. ಹಂಗೆ ಹೋದರೆ ನಾವು ಕ್ಯೂಗೆ ಹೋಗ್ಬೇಕಾಯಿತು. 100 ರೂಪಾಯಿ ಟಿಕೆಟ್ ತೊಗೊಂಡು ನೋಡಿ ಕ್ಯೂ ಇದೆ. ಪಕ್ಕದಲ್ಲೇ ಇತ್ತು ಫ್ರೀ ದರ್ಶನ ಅದು. ನಾವು ಸ್ವಲ್ಪ ಬೇಗ ಲೇಟಾಗಿತ್ತಲ್ವ, ಬೇಗ ದೇವ ದರ್ಶನ ಮಾಡ್ಕೊಂಡು ಅಂತ 100 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ರಿ. ನೋಡಿ, ದೇವಸ್ಥಾನ ಮುಂಭಾಗ ಎಲ್ಲ ಹಿಂಗಿರುತ್ತೆ. ನಾವು ಒಂದು ಕ್ಯೂ, ಪಕ್ಕದಲ್ಲೇ ಫ್ರೀ ದರ್ಶನ ಕ್ಯೂ ಇತ್ತು. ದೇವಸ್ಥಾನ ಕಾಣಿಸ್ತಾಯಿದೆ ನಿಮಗೆಲ್ಲ. ನೋಡ್ತಾ ಇರಿ, ದೇವ್ರ ದರ್ಶನ ಮಾಡ್ಕೊಂಡಿರಂತೆ ನಮ್ಮ ಜೊತೆ. ನೀವು ಒಳಗಡೆ ಹೋಗ್ತಾ ಇದ್ದೀರಿ ದೇವ್ರ ದರ್ಶನಕ್ಕೆ. ನಮ್ಮ ಜೊತೆಲಿ ನೀವು ದರ್ಶನ ಪಡ್ಕೊಂಡಿರಂತೆ. ಬನ್ನಿ, ದೇವರಿದ್ದು ವಿಡಿಯೋ ನೋಡ್ತಾ ಇರಿ ಫುಲ್ಲು. ಫ್ರೀ ದರ್ಶನ 100 ರೂಪಾಯಿ. ದೇವಸ್ಥಾನ ಎಲ್ಲಿ ಅಂದರೆ ಇಲ್ಲಿ ಒಂದು ಜಾಗದಲ್ಲಿ ಸೇರ್ತಾರೆ. ರಾಮನಗರ ಜಿಲ್ಲೆ, ಕನಕಪುರ ತಾಲೂಕು, ಸಾತ್ನೂರು ಹೋಬಳಿ, ಕಬ್ಬಾಳ ಗ್ರಾಮದಲ್ಲಿ ದೇವಿ ನೆಲೆಸಿರ್ತಾಳೆ. ನಮ್ಮೂರೆಲ್ಲ ಒಂದೇ ಜಾಗದಲ್ಲಿ ಇದ್ದೀವಿ ನೋಡಿ. ಹೋಗ್ತಾ ಇದ್ದೀರಿ ಒಳಗಡೆಗೆ ದೇವಿ ದರ್ಶನ. ಇನ್ನೊಂದೇನು ಸ್ವಲ್ಪ ಹೊತ್ತು ಎಲ್ಲರೂ ಅಲ್ಲಿ ಪುಟಾಣಿ ಮಗ ಅಳ್ತಾ ಇತ್ತು. ವಿಡಿಯೋ ಮಾಡೋದು. ಜಯನ್ ಸರ್, ನೀವು ನಮ್ಮ ಬೆಳಕು ಸಾಕು, ನೀವು ಬರಬೇಕು ನೋಡಿ. ದೇವಸ್ಥಾನ ಒಳಗೆ ಪೂಜೆ ಕೂತ್ಕೊಂಡಿದ್ದಾರೆ. ನಮ್ಮವರೆಲ್ಲ ಬರ್ತಾರೆ. ಎಲ್ಲ ಒಂದೇ ಜೊತೆಲಿದ್ರಿ. ನೋಡಿ, ನಮ್ಮ ಜೊತೆ ನೀವು ದೇವರು ದರ್ಶನ ಮಾಡ್ಕೊಳ್ಳಿ. ಕಬ್ಬಾಳಮ್ಮ ತಾಯಿ ಎಲ್ಲರಿಗೂ ಕಾಣಿಸ್ತಾ ಇರಬೇಕು ನೋಡಿ.
ನಿಮಗೆಲ್ಲ ಕಾಣಿಸ್ಲಿ ಅಂತಲೇ ವಿಡಿಯೋ ಮಾಡಿದ್ದೀನಿ. ಕಬ್ಬಾಳಮ್ಮ ದೇವಿ ತಾಯಿನ ನೋಡಿ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲರೂ. ಆನೆ ಮಾಡಿ. ಕಬ್ಬಾಳಮ್ಮ ತಾಯಿ ದರ್ಶನ ಪಡ್ಕೊಳ್ಳಿ ಎಲ್ಲರೂ. ಕಬ್ಬಾಳಮ್ಮ ತಾಯಿ ಹತ್ರ ನಾವು ಸುಮಾರು ಒಂದು 10 ವರ್ಷದಿಂದ ವರ್ಷನೂ ಹೋಗ್ತಾ ಇರ್ತೀವಿ. ಏನೇ ಕೋರಿಕೆ ಇದ್ರೂ ಈಡೇರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸರಿ ಹೋಗಿದ್ದು ಬನ್ನಿ. ಈ ಕಷ್ಟ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ. ದೇವ್ರ ದರ್ಶನ ಆಗಿ ಎಲ್ಲ ವಾಪಸ್ ಬರ್ತಾಯಿದೆ ನೋಡಿ. ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ. ಗಣಪತಿ ದೇವರು ಎಲ್ಲರೂ ಒಂದು ಜಾಗದಲ್ಲಿ ಕುತ್ಕೊಂಡಿದ್ರಿ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆನೆ. ಆದ್ರೂ ನಮ್ಮವರೆಲ್ಲ ಬಂದು ದರ್ಶನ ಮಾಡ್ಕೊಂಬಂದು ಆರಾಮಾಗಿ ಕೂತಿದ್ದಾರೆ ನೋಡಿ. ಎಲ್ಲರೂ ಬರೋದು ಎಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ದೇವಸ್ಥಾನದ ಸನ್ನಿಧಿಯಲ್ಲಿ ಮತ್ತೆ ಎಲ್ಲರೂ ಹೊರಗಡೆ ಹೋದ್ರೆ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡ್ರಿ ದೇವಸ್ಥಾನದ ಹತ್ರನೇ. ನೋಡಿ ಇಷ್ಟು ಜನನೂ ಹೋಗಿದ್ರಿ ನಾವು. ವರ್ಷಕ್ಕೊಂದ್ಸರಿ ನಾವು ಕಬ್ಬಾಳಮ್ಮ ದೇವಿ ಪೂಜೆ ಮಾಡಿಸ್ಕೊಂಡು ಬರ್ತೀರಿ. ವರ್ಷಕ್ಕೊಂದ್ಸರಿ ನಾವು ಹೋಗ್ತೀರಿ ಎಲ್ಲರೂ. ಇಲ್ಲಿ ಫೈನಲ್ ಆಗಿ ಕಬ್ಬಾಳಮ್ಮ ದೇವಸ್ಥಾನದ ಆಚೆ